ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜಯ್ ಸೌಂದರ್ಯ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆಲ್ರೆಡಿ ತಮ್ಮನೆಲ್ಲ ನೋಡಿ ನಿಮ್ಮೆಲ್ಲರಿಗೂ ಅರ್ಥ ಆಗಿರುತ್ತೆ ಇವತ್ತಿನ ವ್ಲಾಗ್ ಏನಾಗಿರುತ್ತೆ ಅಂತ. ಇವತ್ತು ನನ್ನ ಒಂದು ಪುಟ್ಟ ಡ್ರೀಮ್ ಕಾರ್ ಅನ್ಬೋದು. ಇದು ಲಾಸ್ಟ್ ಮಂತು ನಾನು ಮ್ಯಾನಿಫೆಸ್ಟ್ ಮಾಡಿದ್ದು ಆ್ಯಂಡ್ ಈ ಮಂತೇ ಆಗ್ತಾಯಿದೆ. ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಸೊ ನನಗೆ ಇಂಡಿವಿಜುವಲ್ ಆಗಿ ಕಾರ್ ಓಡಿಸ್ಕೊಂಡು ಹೋಗಬೇಕು ಅನ್ನೋ ತುಂಬ ಆಸೆ ಇತ್ತು. ಹಾಗಾಗಿ ಲಾಸ್ಟ್ ವೀಕ್ ಹೋಗಿ ಬುಕ್ ಎಲ್ಲ ಮಾಡಿ ಬಂದಿದ್ವಿ. ಸೊ ಆ ವ್ಲಾಗ್ ಕೂಡ ನೀವು ನೋಡಿರ್ತೀರಾ. ಇನ್ನೂ ನೋಡಿಲ್ಲ ಅಂದರೆ ದಯವಿಟ್ಟು ಎಲ್ಲ ವ್ಲಾಗ್ಸನ್ನ ನೋಡಿ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಆ ಒಂದು ಕಾರ್ ರೆಡಿ ಆಗಿದೆ. ಇವತ್ತು ನಾವು ಡೆಲಿವರಿನ ತೊಗೊಳ್ತಾ ಇದ್ದೀವಿ. ಸೊ ಇವತ್ತು ಡೇಟ್ ಬಂದು ಏಪ್ರಿಲ್ 15ನೇ ತಾರೀಕು ಬುಧವಾರ. ಸೊ ಈವ್ನಿಂಗ್ 4 o'clock ಒಳ್ಳೆ ಟೈಮ್ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ರೆಡಿ ಆಗಿದ್ದೀವಿ. ಆ್ಯಂಡ್ ಇವತ್ತು ಡೆಲಿವರಿ ತೊಗೊಳಕ್ಕೆ ನಮ್ಮ ಮಮ್ಮಿ, ಡ್ಯಾಡಿ, ಅಮ್ಮಮ್ಮ, ನಮ್ಮ ಚಿಕ್ಕಮ್ಮ ಅವ್ರ ಫ್ಯಾಮಿಲಿ ಎಲ್ಲರೂ ಹೋಗ್ತಾ ಇದ್ದೀವಿ. ಸೊ ಎಲ್ಲರೂ ಎಕ್ಸೈಟೆಡ್. ಯದುವೀರಂತೂ ಬ್ಲಾಸ್ಟ್ ಮಾಡೋಕ್ಕೆ ರೆಡಿ ಇಟ್ಕೊಂಡು ಕೂತಿದ್ದಾನೆ. ಅದಕ್ಕೂ ಮುಂಚೆ ನನ್ನ ಔಟ್ಫಿಟ್ ಚೆಕ್. ಈ ಥರ ಒಂದು ಲಾಂಗ್ ಫ್ರಾಕ್ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿದೆಯಾ? ಆ್ಯಂಡ್ ಸಿಂಪಲ್ ಹೇರ್ ಸ್ಟೈಲ್, ಸಿಂಪಲಾಗಿ ರೆಡಿ ಆಗಿದ್ದೀನಿ. ಇವಾಗ ಹೋಗಬೇಕು. ಸೊ ಡ್ರೆಸ್ ಬಂದ್ಬಿಟ್ಟು ನಾನು ಟ್ರೆಂಡ್ಸಲ್ಲಿ ತೊಗೊಂಡಿದ್ದು. ಆ್ಯಂಡ್ ಯದುವೀರ್ ಔಟ್ಫಿಟ್ನ ತೋರಿಸಿ. ನಮ್ಮ ಮಮ್ಮಿ ಯಾಕೆ ಬಾಮ ನಮ್ಮ ಮಮ್ಮಿ ನೋಡಿ ಸೀರೆ ಹಾಕ್ಕೊಂಡಿದ್ದಾರೆ, ಗ್ರೀನ್ ಕಲರ್, ಫುಲ್ ಗ್ರೀನ್. ಅಮ್ಮಮ್ಮ ಬಾಮ ನೀನು ಪಾಪ ರಾಜ ನೋಡಿ. ನಮ್ಮ ಅಮ್ಮಮ್ಮ ಈ ಥರ ಬ್ಲ್ಯಾಕ್ ಕಲರ್ ಸೀರೆಯಲ್ಲಿ ರೆಡಿ ಆಗಿದ್ದಾರೆ. ಆ್ಯಂಡ್ ನಮ್ಮ ಯದುವೀರ್ ನೋಡಿ ಇಲ್ಲಿ ಚೋಟ ವೈಟ್ ಆ್ಯಂಡ್ ಬ್ಲ್ಯಾಕಲ್ಲಿ. ನಮ್ಮ ಡ್ಯಾಡಿ ಅಲ್ಲಿ ಕೂತಿದ್ದಾರೆ. ಇನ್ನೂ ಹತ್ರ ಬನ್ರಿ ಒಂದು ನಿಮಿಷ. ಹಂಗೆ ಮುಂದೆ ಬನ್ನಿ. ಅವ್ನು ನಿಂಗೆ ಕಾಣಿಸಲ್ಲ ಕಣ ಇದು ಎತ್ಕೊಳ್ತಿದ್ದೆ. ಇನ್ನೊಂದು ಸ್ವಲ್ಪ ಬನ್ರಿ. ಹೆಂಗೆ ಅನ್ನಿಸ್ತಾ ಇದೆ ಇವತ್ತು? ನಿನ್ನ ಮೊಮ್ಮಗಳು ಕಾರ್ ತಗೋತಾವಳೆ, ನಿನ್ನ ಮಗಳು ಕಾರ್ ತಗೋತಾವಳೆ. ಖುಷಿಗೆ ನಾವು ಬಂದಿರೋದು. ಖುಷಿಗೆ ಬಂದಿರೋದ? ಖುಷಿ. ನಮ್ಮ ಡ್ಯಾಡಿ ಹೆಂಗೆ ಸೆಟ್ ಬಾ ಡ್ಯಾಡಿ ಇಲ್ಲಿ. ಖುಷಿ ಆಗ್ತೈತೆ. ನಮ್ಮ ಡ್ಯಾಡಿ ಅಂತ ಖುಷಿ. ಹಾಯ್ ಮಾಡಿ ಎಲ್ರಿಗೂ. ಇಲ್ಲಿ ಹಿಂದೆ ಬಾ. ನಮ್ಮ ಹಾಯ್ ಹಾಯ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀವಿ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದಾರೆ. ನಮ್ಮ ಡ್ಯಾಡಿ ಫುಲ್ ಬಿಂದಾಸ್, ಜಾಲಿ, ನಂತರನೇ ಅಲ್ಲ ಅವ್ರ ಥರ ನಾನು. ಹೆಂಗ ಅನಿಸ್ತಾ ಡ್ಯಾಡಿ ಇವತ್ತು ನಿಮ್ಮ ಮಗಳು ನಿಮಗೆ? ಸೂಪರ್ ಸೂಪರ್ ಖುಷಿ ಆಗ್ತದೆ. ಖುಷಿ 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 ಎಲ್ರಿಗೂ ಖುಷಿ. ನಮ್ಮ ಮೊಮ್ಮಗನ ಕಾರ್ ತಗೊಂಡು. ಅಮ್ಮ ನಾವು ಯಾವ ಕಾರ್ ತಗೊಂತಾ ಇರೋದು? ಎಮ್ ಜಿ ಕಾರ್. ಎಮ್ ಜಿ ಕಾಮೆಟ್ ತಗೊಳ್ತಾ ಇರೋದು. ಪುಟ್ಟ ಕಾರ್, ಪುಟಾಣಿ ಕಾರ್. ನನ್ನ ಸ್ಕೂಲ್ ಕರ್ಕೊಂಡು ಹೋಗಕ್ಕೆ. ಅವನ್ನ ಸ್ಕೂಲಿಗೆ ಕರ್ಕೊಂಡೋಗಿ ಡ್ರಾಪ್ ಮಾಡಿಬಿಟ್ಟು ನನಗೆ ಆಫೀಸ್ಗೆ ಹೋಗ್ತೀನಿ. ಸೊ ಇನ್ಮೇಲೆ ಆ ಪ್ಲ್ಯಾನ್ ಆಗಿರುತ್ತೆ. ಆ್ಯಂಡ್ ಊಟ ಏನೂ ಮಾಡಿಲ್ಲ, ಸಿಂಪಲಾಗಿ ಮಾಡಿದ್ವಿ ಅಷ್ಟೇ. ಇವತ್ತು ಅಂದರೆ ಕಾರೆಲ್ಲ ಪೂಜೆ ಎಲ್ಲ ಆದಮೇಲೆ ಎಲ್ಲ ಹೊರಗಡೆ ಹೋಗೋಣ ಅಂದ್ಕೊಂಡಿದ್ವಿ. ರೂಪೇಶ್ಗೆ ಇವತ್ತು ಹಾಲಿಡೇ ಇಲ್ಲ, ಹಾಗಾಗಿ ಅವ್ರು ವರ್ಕಿಂಗು ಮುಗಿಸ್ಕೊಂಡು ಅಲ್ಲಿಗೆ ಶೋರೂಮ್ ಹತ್ರ ಬರ್ತಾರೆ. ನಮ್ಮ ಚಿಕ್ಕಮ್ಮ ಅವ್ರು ಆಲ್ರೆಡಿ ಹೊರಟಿದ್ದಾರೆ, ನಾವಿವಾಗ ಹೊರಡಬೇಕು. ಬನ್ನಿ ಹೋಗೋಣ. ಸೊ ಮಿಸ್ ಮಾಡಿದೆ ವ್ಲಾಗ್ನ ಎಲ್ಲ ನೋಡಿ, ಮಿಸ್ ಮಾಡಿದೆ ಲಾಸ್ಟ್ವರೆಗೂ ವ್ಲಾಗ್ನ ನೋಡಿ ನನ್ನ ಪ್ರೋತ್ಸಾಹಿಸಿ. ಹಾಗೆ ಲೈಕ್, ಶೇರ್, ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಹಾಯ್ ಮಾಡಿದ್ದು ವೀರ್. ಪ್ಲಾಸ್ಟರ್ ಅಲ್ಲ, ಅದು ಬ್ಲಾಸ್ಟರ್. ನೋಡಿ ಚೆನ್ನಾಗೈತಾ? ಚೆನ್ನಾಗೈತೆ. ನಾನೇ ವ್ಲಾಗ್ ಮಾಡ್ಕೊಳ್ಳೋದು. ಬನ್ರಿ ಹೋಣ. ಓಕೆ ಬನ್ರಿ ಬಾ. ಹೌದಾ? ಯಾವುದು? ಇದು ಚೆನ್ನಾಯ್ತಾ? ಇವಾಗ ಯಾವ್ದು ತಗೊಳ್ಳೋಣ? ಇವಾಗ? ಹಾಂ ಹಾಂ ಯಾವುದಾದ್ರೂ ಒಂದು ಪಿಕ್ ಎನಿ ಒನ್. ದಿಸ್ ಆರ್ ದಿಸ್. ನೆಕ್ಸ್ಟ್ ರೂಪೇಶು ಆಫೀಸಿಂದ ಬಂದರು. ಅವನಿಗೆ ಅದು ಬೇಡವಂತಪ್ಪ, ಎಮ್ ಜಿ ಬೇಡವಂತೆ, ಹೆಕ್ಟಾರ್ ಬೇಕಂತೆ.
ಅಂದ್ರೆ ಅದನ್ನ ಕಟ್ಕೊಂಡು ತಿನ್ಕೋಬೋಣ. ಬಾ ತೋರಿಸ್ತೀನಿ ಹೆಂಗೆ. ಲಾಕ್ ಆಗಿದೆ, ಲಾಕ್ ಆಗಿದೆ. ಅವಿನಾಶ್ ವಿಡಿಯೋ ಎಲ್ಲ ತಗೊಳ್ತಾ ಇದ್ದಾನೆ. ಇಲ್ಲಿ ಎಲ್ಲ ಫ್ಯಾಮಿಲಿ ಕೂತಿದ್ದಾರೆ ನೋಡಿ. ಯದುವೀರ್ ನೋಡಿ ಏನು ಪೋಸ್ ಕೊಡ್ತಾವನಿ. ಹಲೋ, ಈಗ ಹೊಸ್ತಾಂಡವ ನಾಲ್ಕು ಹೋಗ್ಬಿಟ್ಟಕ್ಕೆ ಅಲ್ಲೇ ದುಡ್ಡು ಇಸ್ಕೊಂಡು ಪಿನ್ನಿ ಬಂದರು. ಪಿನ್ನಿ ಹಾಯ್. ಅವ್ರದ್ದು ಆ್ಯನಿವರ್ಸರಿ ಇವತ್ತು, ಎಲ್ಲರೂ ವಿಶ್ ಮಾಡಿ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ಎಷ್ಟು ವರ್ಷದ ಆ್ಯನಿವರ್ಸರಿ? ನೀನೇನು ಮಾಡಿದ್ರೆ 19 ಇಯರ್ಸು. ಆಮೇಲೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಪಿಂಕ್ ನಮ್ಮ ಅತ್ತೆ ಪಿಂಕ್, ಎಲ್ಲರೂ ವೈಟ್. ಅವರೆಲ್ಲ ನೋಡಿ ಮಾತಾಡಲೇ ಇಲ್ಲ, ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಲ್ಲನೂ ವೈಟ್ ಆ್ಯಂಡ್ ಬ್ಲ್ಯಾಕ್. ರೂಪೇಶ್ ಅಲ್ಲಿದ್ದಾರೆ. ಇದೆಲ್ಲ ಸ್ವೀಟ್ಸು. ಇದು ಸಿಕ್ಕಿದ್ರೆ ಬಡಿ ಇಟ್ಕೊಂಡು ಫ್ರೆಂಡ್ಸ್ ಬಂತು ನಮ್ಮ ಚಿಟ್ಟಿ ರೋಬೋ. ಅದ್ರ ಹೆಸ್ರು ಏನಿಟ್ಟಿದ್ದೀನಿ ಗೊತ್ತಾ? ಹಾಂ, ಚಿಟ್ಟಿ ರೋಬೋ. ನಿಜವಾಗ್ಲೂ ಅದು ರೋಬೋನೇ ತಾನೆ, ಏನು ಗೇರ್ ಹಾಕಂಗಿಲ್ಲ, ಏನೂ ಇಲ್ಲ. ಹ್ಞೂ, ಬರ್ತಾ ಇದೆ. ನಮ್ಮ ಡ್ಯಾಡಿ ನೋಡಿ ಅವ್ರ ಫೋನಲ್ಲಿ తెగితో ఫోటో. ఆనందం అనే బుయ్యాలలో నన్ను పెంచిన నాన్నకు ప్రేమతో ಫ್ರೆಂಡ್ಸ್, ಈ ಒಂದು ಮೂಮೆಂಟ್ ನೋಡಿ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ನೀವೆಲ್ಲನೂ ಅಂದ್ಕೊಳ್ಬೋದು ಏನು ಈ ಒಂದು ಚಿಕ್ಕ ಕಾರು ಇದಕ್ಕೇನು ಇಷ್ಟೊಂದು ಫ್ಯಾಮಿಲಿ ಎಲ್ಲ ಹೋಗಿದ್ದಾರೆ ಅಂತ ಎಲ್ಲ. ಬಟ್ ಏನಂದರೆ ಫ್ರೆಂಡ್ಸ್, ಅದು ತೊಗೊಳ್ಳೋ ಖುಷಿ ಬೇರೆ. ಆಮೇಲೆ ಅವ್ರಿಗೂ ಖುಷಿ ಏನಂದರೆ ನಾವು ಎತ್ತೆ ಆಡಿಸಿ ಬೆಳೆದಂಥ ಮಗಳು ಇಷ್ಟು ಚೆನ್ನಾಗಾಗಿ ಇವಾಗ ಓನ್ ಕಾರೆಲ್ಲ ತೊಗೊಳ್ತಾ ಇದ್ದಾರೆ ಅಂದರೆ ಅವ್ರಿಗೂ ಸಿಕ್ಕಾಪಟ್ಟೆ ಖುಷಿ. ಹಾಗೆ ನಾವು ಎಷ್ಟೇ ದೊಡ್ಡವರಾಗಿರಲಿ, ಬಟ್ ನಮ್ಮ ಅಪ್ಪ ಅಮ್ಮಗೆ ನಮ್ಮನ್ನು ಬೆಳೆಸಿದವ್ರಿಗೆಲ್ಲರಿಗೂ ನಾವಿನ್ನ ಚಿಕ್ಕ ಮಕ್ಕಳ ಥರನೇ ಫ್ರೆಂಡ್ಸ್. ಇದೇನಂತೀರಾ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಫೈನಲಿ ಕಾರೆಲ್ಲ ಬಂತು, ಅವರೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಅಷ್ಟೊತ್ತಲ್ಲಿ ನಾವು ಎಕ್ಸ್ಟ್ರಾ ಆಕ್ಸಸರೀಸ್ ಎಲ್ಲ ಬುಕ್ ಮಾಡಿದ್ವಿ. ಅಂದರೆ ಕಾರ್ ಕೀಗೆ ಕ್ಯಾಪು ಮತ್ತು ಕೆಲವೊಂದು ಡ್ಯಾಶ್ ಬೋರ್ಡ್ ಮೇಲೆ ಬರೋವಂಥ ಟ್ರೇ, ಅದೆಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ಸು, ಅದೆಲ್ಲ ಕಾರಲ್ಲಿ ಕೊಟ್ಟಿರಲ್ಲ. ಸೊ ಅದೆಲ್ಲ ಬುಕ್ ಮಾಡಿದ್ವಿ, ಅದೆಲ್ಲ ಬಂದಿತ್ತು, ಫಿಟ್ ಮಾಡ್ತಾಯಿದ್ದಾರೆ. ಆ್ಯಂಡ್ ಫೋಟೋಗ್ರಾಫರ್ ರೆಡಿ ಆಗಿದ್ದಾರೆ. ಆ್ಯಂಡ್ ಬನ್ನಿ, ನಾನು ರಾಕ್ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ. ಜಾಸ್ತಿ ನಾನು ರಾಕ್ ಕ್ಲಿಪ್ಪಿಂಗ್ಸ್ನ ಇಡೋಕ್ಕೆ ಟ್ರೈ ಮಾಡ್ತೀನಿ, ವಾಯ್ಸ್ ಓವರ್ ಎಲ್ಲ ಕೊಡೋದಿಲ್ಲ. ಕಾರ್ ಎಷ್ಟಾಯಿತು ಏನು ಅಂದ್ಬಿಟ್ಟು ನಾನು ವ್ಲಾಗ್ನ ಲಾಸ್ಟಲ್ಲಿ ಹೇಳ್ತೀನಿ. ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಎಲ್ಲ ವ್ಲಾಗ್ಸ್ನ ನೋಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು. ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ನಾನು ಇವತ್ತು ಈ ಥರ ಇದ್ದೀನಿ ಅಂದರೆ ಅದಕ್ಕೆ ನೀವು ಕೂಡ ಕಾರಣರಾಗಿರ್ತೀರ. ಹಾಗಾಗಿ ನಿಮ್ಮೆಲ್ರಿಗೂ ಕೂಡ ನಾನು ಹಾರ್ಟಿಂದ, ನನ್ನ ಮನ್ಸು ಆಳದಿಂದ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಹೇಳಬೇಕು ಅಂತ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎಷ್ಟೇ ಹೇಳಿದ್ರು ಸಾಲದು ನಿಮಗೂ ಕೂಡ. ಅವಿನಾಶ್ ಹಾಯ್ ಮಾಡಿ. ಅವಿನಾಶ್, ಸೊ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಿಮಗೂ ಯಾವುದಾದ್ರೂ ಈ ಥರ ಶೂಟ್ಸ್ ಬೇಕು ಅಂದರೆ ಅವಿನಾಶ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಬೆಳಗ್ಗೆಯಿಂದ ಶೂಟ್ಸ್ ಇದೆಯಂತ ಅವನಿಗೆ. ಇವ್ರು ನೋಡಿ ಏನು ಬೆಳ್ಳು. ತನೂಜ್. ಇವ್ರು ಬಂದ್ಬಿಟ್ಟು ಮಹದೇವಪುರ, ತನೂಷ್ ಅಂತ. ಇವ್ರು ಬಂದ್ಬಿಟ್ಟು ಮ್ಯಾನೇಜರ್, ಇಲ್ಲಿ ರಿಲೇಷನ್ಶಿಪ್ ಮ್ಯಾನೇಜರ್. ಸೊ ಇಲ್ಲಿ ಬಂದಾಗ ಇವ್ರನ್ನ ಮೀಟ್ ಮಾಡಿ ಆದಷ್ಟು ಡಿಸ್ಕೌಂಟ್ಸ್ ಮಾಡಿಕೊಡ್ತಾರೆ. ನನ್ನ ಹೆಸರು ಹೇಳಿ ಅವ್ರಿಗೆ, ಸೌಂದರ್ಯ ಅಂತ ಗೊತ್ತಾಗುತ್ತೆ. ಸೊ MG ಬಂದ್ಬಿಟ್ಟು ವಾ ನೋಡ್ರಿ, ಇದು ನೋಡಿ MG, ಇದು ಬಂದು ಮಹದೇವಪುರದಲ್ಲಿರೋದು. ಸೊ ನಿಮ್ಗೆ ಇನ್ನೂ 5% ಎಕ್ಸ್ಟ್ರಾ ಕೊಡಿ ನನಗೆ. ಸರಿ, ಅದಾಗಿದ್ದೀರಾ? ಇನ್ನೊಂದು ಸ್ಮೈಲ್ ಫೇಸ್ ಇನ್ನೊಂದು ಇದೆಯಾ?
ಅದು ಲಾಸ್ಟ್ ಕ್ಲೋಸಪ್ಪಲ್ಲಿ ಸುಮ್ಮನೆ ತಗೊಳ್ಳೋಣ ಎಕ್ಸ್ಪ್ರೆಷನ್ ಏನಾದ್ರು ಓಕೆ ರೆಡಿ 3 2 1 ಆಕ್ಷನ್ ಸ್ವಲ್ಪ ಒಳಗಡೆ ಹೋಗ್ಬಿಡಿ ಸರ್ ರೆಡಿನಾ ರೆಡಿ ರೆಡಿ 3 2 1 ಸ್ಟಾರ್ಟ್ ಸ್ಮೈಲ್ ಸ್ಮೈಲ್ ಕೊಡಿ ಥ್ಯಾಂಕ್ ಯು ಸೊ ಮಚ್. ಇನ್ನು ನೀನು ತಗೊಂಡಿದ್ದ ನಮ್ಮ ಬ್ಲಾಗರ್ ಮೇಡಮ್ದು ಇದೇ ಭಾಳ ನಂದು ಹಿಂದ ಸುತ್ಕೊಂಡಿರ್ಬೇಕು. ಪರ್ಸ್ನಲ್ ಕ್ಯಾಮ್ರಾಮನ್ ಆಗಿಬಿಡ್ತೀವಿ ಅವಾಗ. ಥ್ಯಾಂಕ್ ಯು. ಅದಕ್ಕೆ ಜಾಸ್ತಿ ಇಲ್ಲ ಫ್ರೆಂಡ್ಸ್ ನೋಡಿ, ಇದೇ ನನ್ನ ಕಾರ್. ಹೇಗಿದೆ ಪುಟಾಣಿ ಕಾರ್ ಅಂದ್ಬಿಟ್ಟು ನೀವು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡೋಕ್ಕೆ ಪುಟಾಣಿದೇ ಆಗಿರ್ಬೋದು, ಬಟ್ ಇದರಿಂದ ನಾನು ಹಾಕಿರುವಂಥ ಹಾರ್ಡ್ ವರ್ಕ್ ಎಫರ್ಟ್ಸ್ಗೆಲ್ಲ ಇದು ಪ್ರತಿಫಲ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ತುಂಬ ಖುಷಿ ಆಗುತ್ತೆ. ನಾನು ಸ್ಕೂಲ್ಗೆ ಹೋಗೋವಾಗೆಲ್ಲ ಒಂದು ಕನಸಿತ್ತು, ಸೊ ನಂದು ಒಂದು ಓನ್ ಕಾರ್ ಇರಬೇಕು, ನಾನು ಓನ್ ಕಾರಲ್ಲಿ ನಾನು ಡ್ರೈವ್ ಮಾಡ್ಕೊಂಡು ಹೋಗಬೇಕು ಅನ್ನೋದೆಲ್ಲ. ಆ್ಯಂಡ್ ಫೈನಲಿ ಇವತ್ತು ಫುಲ್ಫಿಲ್ ಆಗಿದೆ. ಯಾವತ್ತೋ ಆಗ್ಬೋದಿತ್ತು, ಬಟ್ ಅದೇನೋ ಹೇಳ್ತಾರಲ್ಲ, ಎಲ್ಲದಕ್ಕೂ ಟೈಮ್ ಬರಬೇಕು ಅಂತ. ಹಾಗಾಗಿ ನಮ್ಮ ಲೈಫು ನಾವು ಆ ಥರ ಪ್ಲ್ಯಾನ್ ಮಾಡಿಕೊಂಡು ಒಂದೊಂದು ಇಷ್ಟು ಇಂಪ್ರೂವ್ ಆಗ್ತಾ ಬರ್ತಾಯಿದ್ದೀವಿ. ಆ್ಯಂಡ್ ನೀವೆಲ್ಲ ನೋಡಿರ್ತೀರ ನನ್ನ ಸ್ಟಾರ್ಟಿಂಗ್ ವ್ಲಾಗ್ಸಲ್ಲಿ ನಾನು ಹೇಗಿದ್ದೆ, ನನ್ನ ಲೈಫ್ ಹೇಗಿತ್ತು, ಆ್ಯಂಡ್ ಈಗ ಹೇಗಿದ್ದೀನಿ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಇದು ಟಕ್ಕಂತ ಒಂದು ಸೆಕೆಂಡಲ್ಲಿ ಆಗಿರೋದಂತಲ್ಲ, ಎಷ್ಟೋ ವರ್ಷಗಳು ನಾನು ಕಷ್ಟಪಟ್ಟು ದುಡ್ದಿದ್ದೀನಿ. ನೀವು ನನ್ನ ಪ್ರತಿಯೊಂದು ವ್ಲಾಗ್ಸ್ನ ನೀವು ನನ್ನ ಫಾಲೋ ಮಾಡಿದ್ರೆ ಗೊತ್ತಾಗುತ್ತೆ. ಎಲ್ಲರೂ ಹೇಳ್ತಾರೆ, ನೀನು ಯಾವಾಗ ಮಲ್ಕೊಳ್ತೀಯ ಸೌಂದರ್ಯ, ಎಷ್ಟು ಕೆಲಸ ಮಾಡ್ತೀಯಾ ನೀನು ಅಂತೆಲ್ಲ ಇವಾಗೂ ಹೇಳ್ತಾರೆ. ಬಟ್ ನಮ್ಮಿಬ್ಬರಿಗೂ ಅದಿತ್ತು, ನನಗೂ ನನ್ನ ಗಂಡನಿಗೆ. ನಾವು ಕಷ್ಟಪಟ್ಟು ದುಡಿದು ನಾವು ಲೈಫಲ್ಲಿ ಸೆಟ್ಲ್ ಆಗಬೇಕು ಅಂತ ಅದು ಒಂದೊಂದು ಸ್ಟೆಪ್ಪೇ ಮಾಡ್ಕೊಂಡು ಬರ್ತಾಯಿದ್ದೀವಿ. ಎಷ್ಟೊಂದು ಜನ ಹೇಳಿದರು ಕೂಡ, ಇವರಿಬ್ಬರು ಬಾಳಲ್ಲ, ಇವರಿಬ್ರು ಹೆಂಗೆ ಸಂಸಾರ ಮಾಡ್ತಾರೆ, ಇವರಿಬ್ರು ಲೈಫಲ್ಲಿ ಹೇಗೆ ಸೆಟ್ಲ್ ಆಗ್ತಾರೆ ಅಂತೆಲ್ಲ ಮಾತಾಡಿದವ್ರಿಗೆ ಇವತ್ತೆಲ್ಲ ನೋಡಿ ಅವ್ರಿಗೆ ಆನ್ಸರ್ಸ್ ಎಲ್ಲ ಅರ್ಥ ಆಗ್ತಾ ಇರುತ್ತೆ. ನಾನೇನು ಹೇಳೋಕ್ಕೋಗಲ್ಲ. ನಮ್ಮ ಈ ಹಾರ್ಡ್ ವರ್ಕ್ ನಾವು ಎಷ್ಟು ಕಷ್ಟಪಟ್ಟು, ಎಷ್ಟು ನಾವಿಬ್ಬರು ಅನ್ಯೋನ್ಯತೆಯಿಂದ ಎಷ್ಟು ಅಡ್ಜಸ್ಟ್ ಮಾಡಿಕೊಂಡು ನಮ್ಮ ಲೈಫ್ನ ಲೀಡ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಅಂತ ಇವಾಗೆಲ್ಲ ಅವ್ರಿಗೆ ನೋಡ್ತಾ ಇರ್ತಾರೆ. ನಾವು ಕೋಟ್ರಸಲ್ಲಿ ಇರೋವಾಗ ಒಬ್ಬರು ಹೇಳಿದರು ಆಯಿತಾ, ಅವ್ರಿಗೆ ಈ ಮಾತು,
ಇವ್ರು ಕೋಟ್ರಸ್ ಬಿಟ್ಟು ಹೋದರೆ ರೆಂಟ್ ಕಟ್ಟೋಕ್ಕಾಗುತ್ತಾ ಅಂತೆಲ್ಲ ಮಾತಾಡಿದ್ರಂತೆ. ಪಾಪ ಅವ್ರು ಇನ್ನೂ ಅದೇ ರೆಂಟ್ ಕಟ್ಕೊಂಡು ಕೋಟ್ರಸಲ್ಲೇ ಅವರೇ. ಇವತ್ತು ನಾವು ಇಷ್ಟು ಇಂಪ್ರೂವ್ ಆಗಿದ್ದೀವಿ ಆ್ಯಂಡ್ ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ನಾನು ಒಂಥರ ನಾವು ಕೋಟ್ರಸಲ್ಲೇ ಇದ್ದಿದ್ರೆ ಇಷ್ಟು ಇಂಪ್ರೂವ್ ಆಗ್ತಾಯಿದ್ವೋ ಇಲ್ಲೋ ಗೊತ್ತಿಲ್ಲ. ಬಟ್ ಅದೇ ಹೇಳ್ತಾರಲ್ಲ, ಒಂದು ಏನೇ ಆಗೋದಕ್ಕೂ ಒಂದು ಒಳ್ಳೆ ರೀಸನ್ ಇರುತ್ತೆ ಅಂತ. ಅದರಿಂದ ಮೇ ಬಿ ಅವ್ರು ಹಂಗೆಲ್ಲ ಮಾಡಿದ್ದಕ್ಕೆ ನಾವು ಇವತ್ತು ಇನ್ನೂ ಚೆನ್ನಾಗಿದ್ದೀವಿ ಅಂತ ನನಗನ್ಸುತ್ತೆ. ಪಾಪ ನನ್ನ ವ್ಲಾಗ್ಸ್ ನೋಡ್ತಾ ಇರ್ತಾರೆ ಕಡ್ದು ಮುಚ್ಚಿ, ನೋಡಿ ಥ್ಯಾಂಕ್ ಯು ಹೇಳ್ತೀನಿ. ನಾನು ನಿಮಗೆ ಮನ್ಸಿಗೆ ಬೇಜಾರು ಮಾಡಬೇಕು ಅಂತ ಹೇಳ್ತಲ್ಲ, ಬಟ್ ನೋಡಿ ಅದು ಹೇಳ್ತಾರಲ್ವ, ಯಾರನ್ನೂ ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು. ಕ್ಲಾಕ್ ಅನ್ನೋದು ಒಂದೇ ರೀತಿ ಇರೋದಿಲ್ಲ, ತಿರುಗ್ತಾ ಇರುತ್ತೆ. ಬ್ಯಾಡ್ ಟೈಮ್ ಇದ್ದವ್ರಿಗೆ ಗುಡ್ ಟೈಮ್ ಬಂದೇ ಬರುತ್ತೆ, ಗುಡ್ ಟೈಮ್ ಇದ್ದವ್ರಿಗೆ ಬ್ಯಾಡ್ ಟೈಮ್ ಬಂದೇ ಬರುತ್ತೆ. ಅದೇ ಲೈಫು. ಸೊ ಒಬ್ಬರನ್ನ ಕೀಳಾಗಿ ನೋಡೋದ್ರಿಂದ, ಒಬ್ಬರನ್ನ ಹೀಯಾಳಿಸ್ಕೊಳ್ಳೋದ್ರಿಂದ ನಿಮ್ಗೆ ಸಿಗೋದು ಲೈಫಲ್ಲಿ ಏನೂ ಇಲ್ಲ, ಝೀರೋ. ಬಟ್ ಅದನ್ನು ಅವ್ರು ಚೆಲುವಾಗಿ ತೊಗೊಂಡ್ರೆ ಎಲ್ಲಿವರೆಗೂ ಸಾಧಿಸ್ಬೋದು ಅಂತ ನಾವು ಎಕ್ಸಾಂಪಲ್ ನಿಮಗೆ ಅರ್ಥ ಆಗಿರುತ್ತೆ ಅನಿಸುತ್ತೆ. ಇದನ್ನು ಹೇಳಬೇಕು ಅಂದ್ಕೊಂಡೆ, ಹೇಳಿದೆ ಅಷ್ಟೇ. ಇದನ್ನು ಪಾಸಿಟಿವ್ ಆಗಿ ತೊಗೊಳ್ತೀರಾ, ನೆಗೆಟಿವ್ ಆಗಿ ತೊಗೊಳ್ತೀರಾ, ಅದು ನಿಮಗೆ ಬಿಟ್ಟಿದ್ದು. ಆ್ಯಂಡ್ ಕಾರ್ನ ಇವಾಗ ದೇವಸ್ಥಾನದ ಹತ್ರ ತೊಗೊಂಡೋಗ್ಬೇಕು. ಅದಕ್ಕೂ ಮುಂಚೆ ಒಂದ್ಸಲಿ ದೃಷ್ಟಿ ತೆಗೆದು ಪೂಜೆ ಮಾಡಿಬಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ. ಆ್ಯಂಡ್ ನಂಬರ್ ಕೂಡ ಫ್ರೆಂಡ್ಸ್, ನಾನು ಮ್ಯಾನಿಫೆಸ್ಟ್ ಮಾಡಿದ್ದೆ 9 ಮತ್ತು 8 ಅನ್ನೋದು ನನ್ನ ಕಾರ್ ಮೇಲೆ ಇರಬೇಕು ಅಂತ. ನನ್ನ ಮ್ಯಾನಿಫೆಸ್ಟೇಷನ್ ಬೋರ್ಡಲ್ಲೂ ಈ ಒಂದು ಫೋಟೋನ ಹಾಕ್ಕೊಂಡಿದ್ದೆ. ಆ್ಯಂಡ್ ನೋಡಿ, ಮ್ಯಾನಿಫೆಸ್ಟೇಷನ್ ಮಾಡೋ ರೀತಿ, ಮಾಡೋರ ಮನಸ್ಸು ಒಳ್ಳೇದಾದರೆ ಅದು ಹಾಗೇ ಆಗುತ್ತೆ ಅಂತ ಹೇಳ್ತಾರಲ್ಲ, ಹಾಗಾಗಿ ನಾನು ಏನು ಅಂದ್ಕೊಂಡಿದ್ದೆ ಅದೇ ನಂಬರ್ ಬಂದಿದೆ. ಆ್ಯಂಡ್ ಟೋಟಲ್ ಮಾಡಿದ್ರು ಒಂದು ಸೂಪರ್ ನಂಬರ್ ಬಂದಿದೆ. ನಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಅದನ್ನೆಲ್ಲ ಪೂಜೆ ಮಾಡಿ ಇವಾಗ ರೂಪೇಶು ಒಂದು ರೌಂಡ್ ತೊಗೊಂಡು ಹೋಗ್ತಾಯಿದ್ದಾರೆ. ಸೊ ಇದು ಮುಗಿಸ್ಕೊಂಡು ನಾವು ದೇವಸ್ಥಾನದ ಹತ್ರ ಹೋಗಿ ಪೂಜೆ ಮಾಡಿ ಒಂದು ಒಳ್ಳೆ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡು ಇವಾಗ ನಮ್ಮ ಚಿಕ್ಕತ್ತೆ, ನಮ್ಮ ಪಿನ್ನಿಯವರು ಎಲ್ಲರೂ ಬಂದಿದ್ರಲ್ಲ, ಇವಾಗೆಲ್ಲ ದೇವಸ್ಥಾನಕ್ಕೆ ಹೋಗಬೇಕು. ಅದಕ್ಕೂ ಮುಂಚೆ ಎಲ್ಲ ಒಂದ್ಸಲಿ ನಮಗೆ ತೋರಿಸ್ಕೊಡ್ತಾಯಿದ್ರು ಏನು ಎತ್ತ ಅಂತ. ಇದು ಕಂಪ್ಲೀಟ್ ಆಟೋಮೆಟಿಕ್ ಆಗಿರುತ್ತೆ. ಇದ್ರ ಪ್ರೈಸ್ ಬಂದ್ಬಿಟ್ಟು 10 lakhs. ಸೊ ಇದೇ ಟಾಪ್ ಎಂಡ್. ಇದಕ್ಕೆ ಕ್ಲಚ್ಚು ಆ ಥರದ್ದೆಲ್ಲ ಏನೂ ಇರಲ್ಲ. ಆ್ಯಂಡ್ ಆಟೋ ಬ್ರೇಕ್ ಇರುತ್ತೆ. ಅಂದರೆ ನಾವು ಒಂದ್ಸಲಿ ಇವಾಗ ಟ್ರಾಫಿಕಲ್ಲಿ ಹೋದರೆ ನೀವು ಬ್ರೇಕ್ ಇಟ್ಕೊಳ್ಳೇಬೇಕು ಅನ್ನೋದಲ್ಲ, ಅದೇ ಹೋಲ್ಡ್ ಮಾಡುತ್ತೆ 3 seconds. ಆ ಥರ ಒಳ್ಳೊಳ್ಳೆ ಫೀಚರ್ಸ್ ಎಲ್ಲ ಇದೆ. ನಾನು ನೆಕ್ಸ್ಟ್ ಯಾವಾಗ ಈ ಕಂಪ್ಲೀಟ್ ಕಾರ್ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಬನ್ನಿ, ಈಗ ಪೂಜೆ ಮಾಡಿಸ್ತಾ ಇದ್ದೀವಿ. ಇದು ಕೋಟ್ರಸ್ ಒಳಗಡೆನೆ. ನಾವು ಫಸ್ಟ್ ಗಾಡಿ ತೊಗೊಂಡಾಗ ಎಲ್ಲಿ ನಿಲ್ಲಿಸಿ ಪೂಜೆ ಮಾಡಿದ್ವೋ ಅಲ್ಲೇ ಅವತ್ತು ತೊಗೊಂಡಾಗಿಂದ ಇವತ್ತುವರೆಗೂ ನಮ್ಮನೆಗೆ ಎಷ್ಟು ವೆಹಿಕಲ್ಸ್ ಬಂದಿದ್ದಾವೆ. ಸೊ ಎಲ್ಲ ನೋಡಿದ್ದೀರಾ. ಇದೂ ಅಲ್ಲೇ ನಿಲ್ಲಿಸಿ ಪೂಜೆ ಮಾಡ್ತಾಯಿದ್ದೀವಿ. ಬನ್ನಿ, ನಾನು ರಾಕ್ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ. ಖಂಡಿತ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ಬೇಕು. ಪ್ಲೀಸ್ ಬ್ಲೆಸ್ಸಸ್. ನಿಮ್ಮೆಲ್ರಿಗೂ ಕೂಡ ಒಳ್ಳೆಯದಾಗಲಿ, ಎಲ್ಲರೂ ಚೆನ್ನಾಗಿರಬೇಕು. ಇದನ್ನೇ ನಾನು ಹೇಳೋ ಅಂಥದ್ದು. ಆ್ಯಂಡ್ ರಾಕ್ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. नमः सद्गुरुनाथाय शरत्तलब्रह्मणे नमो नमः वन्दनं शान्तवीराय गुरुरूपाय मङ्गलं सत्याय शुद्धचरिताय शान्ताय शुभमङ्गलम् इति इष्टदेवतां ध्यात्वा ॐ पुरच्छ्रुतैवं गुणविशेषमानन्दबोधाभ्यो निमग्नानि च मूर्तये सर्वोपङ्गमिदं स्थानं कल्पयामि प्रसीद मे ಸ್ವಾಮಿ ಕೀ ಇದರಲ್ಲಿ ಇಟ್ಬಿಡ್ಲಾ ಇಲ್ಲಿ? सूरदेवानमर्ता सोदिस्तं भीमं नगामवारयन् विसृजद्भिः गोदाय संविदनसैरदर्दद ब्रह्मणस्पदे ऋषभिर्वरायैः कर्मस्वे देविर्द्रविणं यानड ब्रह्मणस्पदेरपपद्यदावशं सत्यो मन्यो महि कर्मा गरिष्यदः योग उदादिस्थितिवेशावदः महीवरीदेशवता सरस्वतः ईशानोऽग्निमनपद्मनुष्यदः दुर्वदुर्गो धूपोत्तमः अग्रये सर्वदेवानां धूपोऽयं प्रतिगृह्यताम् श्रीमहागणपते देवताभ्यो नमो नमः शुभधूपमाग्रापयामि अनन्तरि आत्मनीं समर्पयामि प्रतिगृह्यताम् श्रीमहागणपते देवताभ्यो नमो उत्तमग्रये सर्वदेवानां धूपोऽयं प्रतिगृह्यतां श्रीमहागणपते देवताभ्यो नमो नमः शुभधूपमाग्रापयामि गौरं करुणावतारं
सहितं नमामि भवं भवामि सहितं नमामि कर्पूरनिमितं दीपं स्वर्णपात्रे निवेशितं निराजितं मया भक्त्या गृहाणा परमेश्वरः श्रीमहागणपतिदेवताभ्यो नमो नमः शुभदो कर्पूरदीपं दरोषयामि ॐ प्रकृष्टपापनाशाय प्रकृष्टफलसिद्धे दक्षं परमेश्वरः श्रीमहागणपतिदेवताभ्यो नमो नमः ಯಾವುದೇ ಸಮಸ್ತ ದೃಷ್ಟಿ ದೋಷ ಇದ್ದರೂ ಕೂಡ ನಿವಾರಣೆ ಆಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊಂಡು ಈ ಕಡೆ ಬಾರೋ ನೀನು ಈ ಕಡೆ ಬಾ ಈ ಕಡೆ ಅದು ಗಣಪತಿ ಹಾಂ ಇವಾಗ ಹೊಡಿ ಅದು ಕಲ್ಲಿದೆ ನೋಡಿ ಇಲ್ಲಿ ಕಲ್ಲಿದೆ ಅದು ಕುಂಬಳಕಾಯಿ ಇದೆಯಲ್ಲ ಇವಾಗ ಅದು ಪೀಸ್ ಆಗಿರುತ್ತಲ್ಲ 4 ಗಾಲಿಗೂ देवाय नमः गजाननं भूतगणादिसेवितं कपित्तजम्बोफलसारभक्षितम् उमासुतं शोकविनाशकारणं नमामि विघ्नेश्वर पादपङ्कजं यशो नामरूपाभ्यं याद महादेव बोलो विघ्नेश्वर महाराज की जय पार्वती देवी माता की जय नंदी देवता महाराज की जय कुलदेवता महाराज की जय चंद्रमौलेश्वर महास्वामी महाराज की मुनीश्वर महास्वामी महाराज की शनेश्वर महास्वामी महाराज की अय्यप्पा स्वामी महाराज की जय मंगलम जय नमः पार्वती शिव हर हर महादेव हर नमः पार्वती पदये हर हर महादेव शंभो शंकर श्रीनिवास वेंकटरमण गोविंद गोविंद ಅವ್ರನ್ನ ಕೇಳಿದ್ರೆ ಆಗೋದಲ್ವಾ ಫ್ರೆಂಡ್ಸ್? ಇದು ಏನು ಸೂಪು? ಮಟನ್ ಸೂಪ್. ಮಟನ್ ಸೂಪು ಸಖತ್ ಸ್ಪೈಸಿ ಆಗಿದೆ, ಚೆನ್ನಾಗಿದೆ. ಎಲ್ಲರೂ ವೆಯ್ಟ್ ಮಾಡ್ತಾರೆ. ಹೆಂಗಿದೆ ರೆಡಿ ಸೂಪು? ರೆಡಿ? ಪೂಜೆ ಎಲ್ಲ ಮುಗಿಸಿದ್ಮೇಲೆ ನಾವು ಸಿತಾರಾ ದಕ್ಷಿಣ್ ಇಂದ್ರನಗರಲ್ಲಿರೋವಂಥ ರೆಸ್ಟೋರೆಂಟಿಗೆ ಬಂದಿದ್ವಿ. ಎಲ್ಲರ ಜೊತೆಲಿ ಊಟ ಮಾಡೋಣ, ಒಂದು ಒಳ್ಳೆ ಪಾರ್ಟಿ ಇದು ನನ್ನ ಕಡೆಯಿಂದ ಅಂತ ಕರ್ಕೊಂಡು ಬಂದಿದ್ದೆ. ಹಾಗೆ ನಮ್ಮ ಚಿಕ್ಕಮ್ಮ ಅವ್ರದ್ದು ಆ್ಯನಿವರ್ಸರಿ ಕೂಡ ಇತ್ತು. ತಿರ್ಗಾ ಮನೆಗೆ ಹೋಗಿ ಅವ್ರಿಗೆ ಕೇಕ್ ಕಟ್ ಮಾಡಿಸೋಣ ಅಂತ ಕೇಕ್ ಕೂಡ ಆರ್ಡರ್ ಮಾಡಿದ್ವಿ. ಸೊ ಬನ್ನಿ, ನಾನು ರಾಕ್ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ, ನೋಡಿ ಎಂಜಾಯ್. ಅವನ್ ಕೊಡಿ. ಹೆಂಗಿದೆ ಕಾರು? ನಿಂಗೆ ಇಷ್ಟ ಆಯ್ತಾ? ನೋಡಿ ಪೂಜೆ ಆದಮೇಲೆ ಹೆಂಗೆ ಕಾಣಿಸುತ್ತೆ ಅಂತ. ಆಮೇಲೆ ನಾನು ಮ್ಯಾನಿಫೆಸ್ಟ್ ಮಾಡಿದ್ದೆ, ಓಕೆನಾ, ನೇಮ್ ಪ್ಲೇಟಲ್ಲಿ ವೈ ಲೆಟರ್ ಬರಬೇಕು, 9 ಬರಬೇಕು, 8 ಬರಬೇಕು ಅಂತ. ಅದೇ ಬಂದಿದೆ ನೋಡಿ, Y9482. ಸೂಪರ್ ನಂಬರು. ರೂಪೇಶ್ ಹಾಯ್. ಅಷ್ಟೇ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತಾ ಅಂತ ಕಮೆಂಟ್ ಸೆಕ್ಷನ್ ಮರಿಬೇಡಿ. ಮುಂದಿನ ವಿಡಿಯೋ ಸಿಗ್ತೀನಿ. ಅಂಟಿಲ್ ಟೇಕ್ ಕೇರ್.